ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಭರ್ಜರಿಯಾಗಿರುವಂತ ಬ್ಯಾಟಿಂಗ್ ಪ್ರದರ್ಶನ ಇವತ್ತು ಆರ್ಸಿಬಿ ಕಡೆಯಿಂದ. ಆರಂಭದಲ್ಲಿ ವಿರಾಟ್ ಕೊಹ್ಲಿ ಹಾಗೂ ಬೇತೆಲ್ ಕಡೆಯಿಂದ ಉತ್ತಮ ಪ್ರದರ್ಶನ ಇರುತ್ತೆ. ಮಧ್ಯದಲ್ಲಿ ಮಿಡಲ್ ಆರ್ಡರ್ ಎಲ್ಲಿ ಆಯಿತು ಏನಾಯಿತು ಅನ್ನುವಷ್ಟರಲ್ಲಿ ಕೊನೆ 2 ಓವರಲ್ಲಿ ರೋಮೋರಿಯೋ ಶೆಫರ್ಡ್ ಕಡೆಯಿಂದ ಅದ್ಭುತ ಇನ್ನಿಂಗ್ಸ್. ಕೇವಲ 14 ಬಾಲಲ್ಲಿ 50 ರನ್ನನ್ನು ಪೂರೈಸ್ತಾ ಇರುವಂಥದ್ದು IPL ಇತಿಹಾಸದಲ್ಲಿ ಅತಿ ವೇಗದ ಅರ್ಧ ಶತಕ ಇದು. ಭರ್ಜರಿ ಆಗಿರುವಂಥ ಬ್ಯಾಟಿಂಗ್ RCB ಕಡೆಯಿಂದ, ಅದರಲ್ಲೂ ಶೆಫರ್ಡ್ ಕಡೆಯಿಂದ. ಕೊನೆಯ ಹಂತದಲ್ಲಿ ಅಂದರೆ 12 ಓವರ್ ಆದ ನಂತರ RCBಗೆ 180 ರನ್ ಬರೋದು ಕಷ್ಟ ಆಗ್ತಾ ಇತ್ತು. ಅದನ್ನು 200+ ರನ್ನ ಬಾರಿಸಿರುವಂಥದ್ದು RCB. ಅದು ಸಹಕಾರಿಯಾಗಿದ್ದು ಶೆಫರ್ಡ್ ಅವರ ಬ್ಯಾಟಿಂಗ್ ಇಂದ. ಎಂಥ ಬ್ಯಾಟಿಂಗ್, ಅದ್ಭುತವಾಗಿರುವಂಥ ಬ್ಯಾಟಿಂಗ್. RCB ಉತ್ತಮ ಟಾರ್ಗೆಟ್ ಕೊಟ್ಟಿದೆ ಚೆನ್ನೈಗೆ. ಒಂದು ಒಳ್ಳೆಯ ಅವಕಾಶ ಇದೆ RCBಗೆ ಗೆಲ್ಲೋದಕ್ಕೆ. ರೊಮಾರಿಯೋ ಶೆಫರ್ಡ್ ಕಡೆಯಿಂದ ಕೇವಲ 14 ಬಾಲಲ್ಲಿ ಅರ್ಧ ಶತಕ ಇತ್ತು. 378ರ ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಬೀಸಿದ್ದಾರೆ. ಸಿಕ್ಕಿರುವ ಮೊದಲ ಅವಕಾಶ RCB ತಂಡಕ್ಕೆ. ಈ ಹಿಂದೆ ಮುಂಬೈ ತಂಡದಲ್ಲೂ ಕೂಡ ಇದೇ ಕೆಲಸವನ್ನು ಮಾಡಿದರು. ಈಗ RCBಲಿ ಸಿಕ್ಕಿರುವಂಥ ಚಾನ್ಸನ್ನು ಸರಿಯಾಗಿ ಬಳಸಿಕೊಂಡಿದ್ದಾರೆ. ಅದ್ಭುತವಾಗಿರುವಂಥ ಬ್ಯಾಟಿಂಗ್ ನೋಡಿ. 17 ಓವರ್ ತನಕ RCB 180 ರನ್ ತಲುಪೋದೇ ಭಾಳ ಕಷ್ಟ ಆಗ್ತಾ ಇತ್ತು. ಕೇವಲ 2 ಓವರಲ್ಲಿ ಪ್ರಮುಖವಾಗಿ 19ನೇ ಓವರ್ 33 ರನ್ನನ್ನು ಬಾರಿಸ್ತಾರೆ. ಖಲೀಲ್ ಅಹ್ಮದ್ ಬಾಲಿಗೆ 33 ರನ್. ಆ 4 ಸಿಕ್ಸ್ ಬರುತ್ತೆ 19ನೇ ಓವರಲ್ಲಿ. ಅದಾದ ನಂತರ 20ನೇ ಓವರಲ್ಲಿ ಮತೀಶ ಪತಿರಣ ಬಾಲಿಗೆ ಚೆಚ್ಚಿ ಬೀಸಾಕಿದ್ರು. ಇವತ್ತು 21 ರನ್ ಕೊನೆಯ ಓವರಲ್ಲಿ. 3 ವಿಕೆಟನ್ನು ಪಡೆದು RCB ಸಂಕಷ್ಟದಲ್ಲಿತ್ತು. ಅಂದರೆ ಪತಿರಣ 3 ವಿಕೆಟ್ ಪಡೆದಿರುವಂಥ ಹಿನ್ನೆಲೆ ಕೊನೆಯ 2 ಓವರಲ್ಲಿ ಗೇಮ್ ಚೇಂಜಿಂಗ್ ಆಟ ಇದು. RCBಗೆ ಮೂಮೆಂಟ್ ಕೊಟ್ಟಿರೋದು. ಸೊ ಹಾಗಾಗಿ RCBಗೆ ಗೆಲ್ಲೋದಕ್ಕೆ ಒಳ್ಳೆ ಅವಕಾಶ ಇದೆ. ಭರ್ಜರಿ ಆಗಿರುವಂಥ ಬ್ಯಾಟಿಂಗ್ ಪ್ರದರ್ಶನ ಶೆಫರ್ಡ್ ಕಡೆಯಿಂದ. ರಜತ್ ಪಾಟಿದಾರ್ ಕಡೆಯಿಂದ ಏನೂ ಬರಲಿಲ್ಲ, ದೇವದತ್ ಪಡಿಕಲ್ದು ಏನಿರಲಿಲ್ಲ. ಆದರೆ ಕೊನೆಯ ಹಂತದಲ್ಲಿ 2 ಓವರಲ್ಲಿ 21-33 ಅಂತ ಹೇಳಿದ್ರೆ 54 ರನ್. 12 ಬಾಲ್ಗೆ 54 ರನ್.